ಯಪ್ಪ ಎಲ್ಲ ಕೆಲಸ ಮುಗೀತ್ ಇವತ್ತಿನ ಕೆಲಸ. ಜಲ್ದಿನ ಮುಗಿಸಿವಲ್ಲ ಇವತ್ತು ಕೆಲಸ ನಾವು. ಜಲ್ದಿ ಅದಕ್ಕೆ ಮುಗಿಸೇವ ಅಂತಂದ್ರೆ ಇವತ್ತು ಕುಂತೇ ಇಲ್ಲ ನಾವು, ಬರೀ ಕೆಲಸ ಮಾಡ್ಕೊಂತಿದೀವಿ, ಅದಕ್ಕೆ ಜಲ್ದಿ ಮುಗಿಸೇವಿ. ಡೈಲಿ ಹಿಂಗ ಮಾಡಕ್ಕೆ ನೋಡಿ ನಾವು ಕೆಲಸ ಜಲ್ದಿ ಜಲ್ದಿ ಮುಗಿಸಿ ಕುಂತು ಬಿಡ್ಬೇಕು ಆರಾಮ್ ಸರಿ. ಸುಮ್ಮನೆ ಕೆಲಸ ಇಟ್ಕೊಂಡು ಕುಂದ್ರೋ ಬದ್ಲಿ ಎಲ್ಲಾ ಕೆಲಸ ಆರಾಮ್ ಸರಿ ಕುಂತು ಬಿಡ್ಬೇಕಲ್ಲ, ಮಜಾ ಬರ್ತೈತಿ. ಇನ್ಮೇಲೆ ಹಂಗ ಮಾಡೋಣ ಅಂತ. ಮತ್ತೆ ತ್ರಿವೇಣಿ ನಿಮ್ಮ ಮನ್ಯಾಗ ಹೇಳಿದೇನೆ ಟ್ರಿಪ್ಪಿಗೆ ಹೋಗೋದು? ಇಲ್ಲ ಇನ್ನೂ ಹೇಳಿಲ್ಲ ನಾನು. ಇನ್ನು ಯಾವಾಗ ಹೇಳ್ತೀರಾ? ಜಲ್ದಿ ಹೇಳಿ ಮನ್ಯಾಗ. ಜಲ್ದಿ ಹೇಳಿದೆ ಅಂದ್ರೆ ನಾವು ಜಲ್ದಿ ಹೋಗಕ್ಕೆ ಬರ್ತೈತಿ. ನೀವು ಹೇಳಕ್ಕೆ ಟೈಮ್ ವೇಸ್ಟ್ ಮಾಡಿದ್ರೆ ಮತ್ತೆ ನಮ್ದು ಹೋಗೋದು ಲೇಟ್ ಆಗ್ತೈತಿ ನೋಡಿ. ಇಲ್ಲ 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 ಇವತ್ತು ಎಷ್ಟೊತ್ತಿದ್ರು ಹೇಳ್ತೀನಿ ಅಂತ ತಗೋ. ಇವತ್ತು ಎಷ್ಟೊತ್ತಿದ್ರು ಹೇಳು, ಯಾಕಂದ್ರೆ ನೀ ಎಷ್ಟು ಜಲ್ದಿ ಹೇಳಿತಿ ಅವ್ರಿಗೆ ನಾವು ಅಷ್ಟು ಜಲ್ದಿ ಮತ್ತೆ ಟ್ರಿಪ್ಪಿಗೆ ಹೋಗೋಕೆ ಪ್ಲ್ಯಾನ್ ಮಾಡಕ್ಕೆ ಬರ್ತೈತಿ. ನೀವು ಹೇಳಕ್ಕೆ ಟೈಮ್ ತೊಗೊಂಡ್ರಂದ್ರೆ ಮತ್ತು ನಾವು ಟ್ರಿಪ್ಪಿಗೆ ಹೋಗಿ ಪ್ಲ್ಯಾನ್ ಮಾಡೋದು ಯಾವಾಗ, ನಮ್ಗೆ ಹೋಗೋದು ಯಾವಾಗ, ಬರೋದು ಯಾವಾಗ, ಬರೀ ಯೋಚನೆ ಮಾಡೋದ್ರಾಗ ಹೋಗ್ಬಿಡ್ತೈತಿ ನೋಡಿ. ಹೌದು ಹೌದು, ರಾಮ ಹೇಳೋದು ಕರೆಕ್ಟ್ ಐತಿ. ದೀಪಾ ನೀ ಹೇಳಿದ, ಪ್ರೀತಿ ನೀನು? ಅದು ಅದು ನಾನು ಹೇಳಿಲ್ಲ, ಸಾರಿ ನಾನು ಹೇಳಿಲ್ಲ ಮನ್ಯಾಗಿನ್ನು. ಆತ್ ತಗೋ ಸುದ್ದಾತ್. ನೀವಿನ್ನೂ ಮನ್ಯಾಗ ಹೇಳೋದು ಯಾವಾಗ, ಮನ್ಯಾಗಿನವ್ರಿಗೆ ಒಪ್ಸೋದು ಯಾವಾಗ, ನಾವು ಪ್ಲ್ಯಾನ್ ಮಾಡೋದು ಯಾವಾಗ, ಯಾವ ಡೇಗೆ ಹೋಗ್ಬೇಕಂತೇಳಿ, ಮತ್ತು ಹರ್ಬಿ ಯಾವ ತೊಗೋಬೇಕಂತೇಳಿ ಏನು ಪ್ಲ್ಯಾನ್ ಮಾಡೋದು ಯಾವಾಗ, ಟ್ರಿಪ್ಪಿಗೆ ಹೋಗೋದು ಯಾವಾಗ. ಅಯ್ಯೋ ದೇವ್ರೆ, ಜಲ್ದಿ ಜಲ್ದಿ ಹೇಳ್ರಿ ಮನ್ಯಾಗ. ಟ್ರಿಪ್ಪಿಗೆ ಹೋಗಿ ಭಾಳ ದಿನ ಆಗಿತ್ತು. ಮೊದಲ ನಮಗೆ ಎಷ್ಟು ದಿನ ಅದು ಗೊತ್ತು, ನಾವು ಟ್ರಿಪ್ಪಿಗೆ ಹೋಗೇ ಇಲ್ಲ. ನಾವು ಎಲ್ಲರೂ ಹೋಗಿ ಅಡ್ಡಾಡ್ಕೊಂಬಂದ್ರೆ ನಮ್ದು ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತಿದೆ ಅಂತಂದ್ರೆ ನೀವು ಇನ್ನೂ ಮನ್ಯಾಗ ಹೇಳಕ್ಕೆ ರೆಡಿ ಇಲ್ಲವಾ? ಇವತ್ತು ಪಕ್ಕ ಹೇಳ್ತೀವಿ, ಇವತ್ತು ಪಕ್ಕ ಪಕ್ಕ ಅಂದ್ರೆ ಪಕ್ಕ ಇವತ್ತು ನಂಬೋದಾ ಎಲ್ಲಾರನು? 100% ನಂಬೋದು. ಇವತ್ತು ಹೋಗಿ ಪಕ್ಕ ಹೇಳ್ತೀವಂತ. ಸರಿ ತಗೋರಿ. ಮತ್ತೆ ಟ್ರಿಪ್ಪಿಗೆ ಬೇರೆ ಅರ್ವಿ ತಗೊಂತ್ರಿ ನೀವು? ಬೇರೆ ಬೇರೆ ಅರ್ವಿ ತಗೊಂತಾರ ಮತ್ತೆ? ಹಾಂ, ಮತ್ತೆ ಟ್ರಿಪ್ಪಿಗೆ ಹೋಗಿ ಬೇರೆ ಅರ್ವಿ ತೊಗೊಳೋದು. ನೀವು ತೊಗೊಳಂಗಿಲ್ಲ? ಮತ್ತೇನು ಸಪ್ರೇಟ್ ಅರ್ವಿ ತಗೋಬೇಕು ಟ್ರಿಪ್ಪಿಗೆ ಅಂತೇಳಿ ಇದ್ದಿದ್ದನ್ನ ಹಾಕೊಂಡು ಆತ್ ತಗೋ. ಇದ್ದಿದ್ದೇನು ಅದಕ್ಕೆ ಹಾಕೊಂತೀವಿ ಬಾ. ಆಯ್ತು, ಬೇಕಾದ್ರೆ ನಾನು ಕೊಡಿಸ್ತೇನೆ ಅಂತ. ಶಾಪಿಂಗ್ ಹೋಗೋಣ ಬಾ, ಹೆಂಗಿದ್ರು ಇವತ್ತು ಜಲ್ದಿ ಕೆಲಸ ಮುಗಿದೈತಿ. ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ಬೇಡಪ್ಪ, ಅರ್ಬಿ ಏನು ಭಾಳ ಅದಾವ, ಸುಮಾರು ಅದಾವ ಮನ್ಯಾಗ, ಅವನ ಇಟ್ಕೊಂಡ್ರ ಆತ. ಕೊಡಿಸ್ತಿದ್ನಲ್ಲ ನಾನು, ನಾಚಿಕೆಯೇನ? ನಾಚಿಕೆ ಏನಿಲ್ಲ, ನಾವು ಅರ್ಬಿ ತೊಗೊಂಡು ನಾವು ಇಷ್ಟು ತೊಗೊಂಡು ಅರ್ಬಿ ಜಮಾ ಮಾಡಿ ಇಟ್ಟೇವಿ. ಸುಮ್ಮನೆ ಮತ್ತೆ ಯಾಕೆ ತೊಗೊಳೋದು, ಇದ್ದಿದ್ದನ್ನ ಹಾಕೊಂಡ್ರ ಆತ. ಸರಿ ತಗೋ, ನಿನ್ನ ಇಷ್ಟ. ಅಲ್ಲ ಮನ್ಯಾಗ ಒಪ್ಕೋ ಇಲ್ಲ ಅಂದ್ರೆ ಏನು ಮಾಡೋದು? ಒಪ್ಕೊಂತಾರೆ ತಗೋ. ಒಪ್ಕೊಳ್ಳಿಲ್ಲ ಅಂದ್ರೆ ಇಲ್ಲ ನಮ್ಮ ಪಪ್ಪಾಗೆ ಫೋನ್ ಹಚ್ಕೊಡು, ಮಾತಾಡ್ತಾರೆ. ಅಂಕಲ್ ಫೋನ್ ಹಚ್ಕೊಟ್ರೆ ಒಪ್ಕೊಂತಾರ? ಒಪ್ಕೊಂತಾರೆ ತಗೋ, ಚಿಂತೆ ಮಾಡಬೇಡ ನೀನು. ಸರಿ. ಹೆಣ್ಮಕ್ಳದ್ದು ಎಷ್ಟು ಕಷ್ಟ ಅಲ್ಲ ಹೊರಗೆ ಹೋಗ್ಬೇಕಂತಂದ್ರೆ. ಎಲ್ಲದಕ್ಕೂ ಪರ್ಮಿಷನ್ ತೊಗೋಬೇಕು. ಅದು ಮತ್ತು ಒಂದು ವಾರದ ಮುಂಚೆನೇ ಪರ್ಮಿಷನ್ ತೊಗೋಬೇಕು. ಅವ್ರು ಹ್ಞೂ ಅಂದಾಗ ಅಷ್ಟೇ ಹೋಗೋದು, ಇಲ್ಲಾಂದ್ರೆ ಇಲ್ಲ. ಆದ್ರೆ ನಮ್ಮಂಥ ಹುಡುಗರು ನೋಡಿ, ಟ್ರಿಪ್ಪಿಗೆ ನಾಳೆ ಹೊಂಟೇವೆ ಅಂತಂದ್ರೆ ಇವತ್ತು ಹೇಳ್ತೀವಿ, ಇಲ್ಲಾಂದ್ರೆ ಇವತ್ತು ಹೊಂಟೇವೆ ಅಂದ್ರೆ ಇವತ್ತೇ ಹೇಳಿರ್ತೀವಿ. ಪರ್ಮಿಷನ್ ತೊಗೊಳೋದಿಲ್ಲ ಏನಿಲ್ಲ, ಜಸ್ಟ್ ಹೇಳೋದು ಹೋಗೋದು ಅಷ್ಟೇ ನಮ್ಮ ಕೆಲಸ. ಮನ್ಯಾಗ ಒಂದು ಹುಡುಗಿ ಐತಂದ್ರೆ ಮತ್ತು ತಂದೆ ತಾಯಿಗೆ ಹೆದರ್ಕಿನ ಅಲ್ಲ, ಅಪ್ಪ ನನ್ನ ಮಗಳು ಹೊರಗೆ ಹೊಂಟಾಳೆ, ಏನಾರ ಆಗಿತ್ತೋ ಏನೋ, ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ಅನ್ನೋ ಒಂದು ಭಯ ಇರ್ತೈತಿ. ಯಾಕಂದ್ರೆ ಕಾಲಮಾನ ಸರಿ ಇಲ್ಲಲ್ಲ, ಯಾರು ಹೆಂಗೆ ಏನು ಅಂತೇಳಿ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ನಮ್ಮ ಮನೆ ಮಕ್ಕಳನ್ನ ನಾವೇ ಕಾಪಾಡ್ಕೋಬೇಕನ್ನೋ ಒಂದು ಇದು ಅವ್ರದ್ದು ಕಾಳಜಿ. ಆ ಕಾಳಜಿಗೆ ನಾವು ತಲೆ ಬಾಗಲೇಬೇಕಲ್ಲ. ಹೌದು ಬಿಡು, ಅದು ನಿಜಾನ. ತ್ರಿವೇಣಿ ಹೇಳೋದು ಕರೆಕ್ಟ್ ಐತಿ. ಯಾಕಂದ್ರೆ ಹೆಣ್ಮಕ್ಳನ್ನ ಹೊರಗೆ ಬಿಡೋದು ತಂದೆ ತಾಯಿಗೆ ಭಾಳ ಕಷ್ಟ ಆಗ್ಬಿಟ್ಟೈತಿ. ಯಾಕಂದ್ರೆ ಈಗ ನ್ಯೂಸ್ ಅದು ಇದ್ರೊಳಗೆಲ್ಲ ಬರೀ ಇದೇ ಬರೈತೆ ಅತ್ಯಾಚಾರದ್ದು. ಸಣ್ಣ ಸಣ್ಣ ಮಕ್ಕಳನ್ನು ಬಿಡಾತಿಲ್ಲ, ಬರಗೆಟ್ ನಿಂತಿದ್ದು ಬೇವರ್ಷಿವು. ಮತ್ತು ತಂದೆ ತಾಯಿಗಳು ಹೆಂಗೆ ಬಿಡ್ತಾರೆ ಹೇಳು? ಯಾವ ಭರೋಸೆ ಮ್ಯಾಗ ಬಿಡ್ತಾರೆ ಹೇಳಿ ಹುಡುಗಿಯಾರನ್ನ ಹೊರಗೆ? ಹೌದು ನೋಡಿ, ನಿಜಾನ. ಹೆಣ್ಣೆಂತವ್ರು ಸಂಟ ಹೆಣ್ಣೆತ್ತರಿಗೂ ಗೊತ್ತದು. ಹಾಂ, ಮತ್ತು ಅವ್ರ ಕಷ್ಟ ಅವ್ರಿಗೂ ಗೊತ್ತಿರ್ತಾವೆ. ಅಲ್ಲೋಗ ನಮ್ಮ ಮನೆಗಂತೂ ಹೆವಿ ಕಾಳಜಿ ಮಾಡ್ತಾರೆ, ನನಗೂ ನನ್ನ ತಂಗಿಗೆ. ನಾವೆಲ್ಲರೂ ಹೊರಗೆ ಹೊಂಟೇವೆ ಅಂತ ಜೊತೆಗೆ ಯಾರೊಬ್ರು ಬಂದಿರ್ತಾರೆ. ಪಾಸಿಟಿವ್ನೆಸ್ ಭಾಳ ಐತೆ ನಮ್ಮ ಮನ್ಯಾಗ. ಅವ್ರಿಗೆ ಹೆಂಗಂದ್ರೆ ಅವ್ರಿಗೆ ಏನಾದ್ರು ನಡೀತೈತಿ, ಮಕ್ಕಳಿಗೇನೋ ಆಗ್ಬಾರ್ದು, ಹಂಗೆ ಅವ್ರದ್ದು ತಲೆ. ಎಲ್ಲರದು ಹಂಗ ಅಲ್ಲ, ಮತ್ತೆ ನಮಗೇನಾದ್ರು ನಡೀತೈತಪ್ಪ, ನನ್ನ ಮಕ್ಕಳಿಗೇನೋ ಆಗ್ಬಾರ್ದು ಅಂತೇಳಿ. ಹೌದು. ಹಾಂ, ಮತ್ತೇನ್ರಿ ಟ್ರಿಪ್ಪಿಗೆ ಏನೇನು ಪ್ಲ್ಯಾನ್ ಮಾಡ್ಕೊಂಡಿರಿ? ಮೇನ್ ಪಾಯಿಂಟ್ ಎಲ್ಲರಿಗೂ ಹೇಳ್ಬಿಡ್ತೀನಿ, ಸ್ವೆಟರ್ ಮಾತ್ರ ಇಟ್ಕೊಳ್ರೆ. ಅಲ್ಲಿ ಥಂಡಿ ಇರ್ತೈತೆ ನೋಡಿ, ಮತ್ತೆ ಅಲ್ಲಿ ಹೋದ್ಮೇಲೆ ಥಂಡಿ ಇರ್ತೈತೆ ಅಂತ ಅಂದ್ಕೊಬೇಡ್ರಿ. ಸ್ವೆಟರ್ ಒಂದು ಇಟ್ಕೊಂಡ್ಬಿಡ್ರಿ. ಯಾಕೆ ಅಲ್ಲಿ ಭಾಳ ಚಳಿ? ಹ್ಞೂ, ಮತ್ತು ಅಲ್ಲಿ ಭಾಳ ಚಳಿ. ಯಾಕಂದ್ರೆ ಅಲ್ಲಿ ಗಿಡ ಮರ ಭಾಳ ಅದಾವಲ್ಲ, ಸೊ ಗಾಳಿ ಭಾಳ ಬೀಸ್ತೈತೆ, ಅಲ್ಲಿ ಚಳಿ ಭಾಳ ಇರ್ತೈತಿ. ಮತ್ತು ಕ್ಲೈಮೇಟ್ ಯಾವಾಗ ಹೆಂಗೆ ಚೇಂಜ್ ಆಗ್ತದೆ ಅಂತ ಹೇಳಕ್ಕೆ ಬರಂಗಿಲ್ಲ, ಅದಕ್ಕೆ. ಓ ಹಂಗೆ, ಸರಿ ತಗೋ, ಇಟ್ಕೊಂತೀವಂತ ನಾವು. ಸರಿ ತಗೋರಿ, ಅದ ಮಾತಿಗೆ ಪಾನಿಪುರಿ ತಿಂದು ಬರೋಂಬರಿ ಎಲ್ಲರೂ. ಹೆಂಗಿದ್ರು ಕೆಲಸ ಮುಗ್ದೈತಿ, ಸ್ವಲ್ಪ ಪಾನಿಪುರಿ ತಿಂದು ಬರೋಣಂತ, ಮಜಾ ಬರ್ತೈತಿ. ಚಳಿ ಒಳಗೆ ಹೆಂಗಿದ್ರು ಮಳೆ ಮಾಡಾಗೈತಿ. ಹೂಲೆ ನಾನು ಭಾಳ ದಿನ ಪಾನಿಪುರಿ ತಿಂದು ನೆನೆಸ್ಕೊಟ್ರೆ ಬಾಯಿ ನೀರು ಬರತ್ತ ನೋಡಿ. ಎಷ್ಟು ದಿನ ಆಯ್ತು ನಾನು ಪಾನಿಪುರಿ ತಿಂದು, ನಡಿ ಪಾನಿಪುರಿ ತಿಂದು ಬರೋಣಂತ. ಹೂಲೆ ಪಾನಿಪುರಿ ತಿಂದು ಎಷ್ಟು ದಿನ ಆಯ್ತು ನೋಡಿ, ನೆನಪ ಇಲ್ಲ ನನಗೆ. ಈಗ ನೆನೆಸ್ಕೊಂಡ್ಬಿಟ್ಲೇನು ಬಾಯಿ ನೀರು ಬರತ್ತ ನೋಡಿ. ನಡಿ ಪಾನಿಪುರಿ ತಿಂದು ಬರೋಣಂತ. ಹೇಲೋ ನಮಗೂ ಕರೀರಮ್ಮ, ನೀವಷ್ಟ ಹೊಂಟ್ರಲ್ಲ. ಯಾಕೆ ನೀವು ತಿಂತೀರಾ? ನಿಮ್ಗೆ ಲಾಸ್ಟ್ ಟೈಮ್ ಒಂದ್ಸಲ ತಿನ್ಸಿತ್ತಲ್ಲ ಪಾನಿಪುರಿ? ಹ್ಞೂ ಫಸ್ಟ್ ಟೈಮ್ ತಿಂದಿದ್ವಲ್ಲ. ಹೌದಲ್ಲ. ನೋಡ್ರಿ ಹಂಗಂದ್ರೆ ನೀವು ಪಾನಿಪುರಿ ತಿಂದು ಬರೋಣಂತ. ನೋಡ್ರಿ, ಮತ್ತೆ ಪಾನಿಪುರಿ ಟೇಸ್ಟ್ ಮಾಡೋಣ ಮತ್ತೊಂದು ಸಲ. ನೋಡ್ರಿ ನಾವು ಭಾಳ ದಿನ ಪಾನಿಪುರಿ ತಿಂದು, ಅವಾಗ ತಿನ್ನಿಸಿದಾಗ ತಿಂದಿದ್ದು ನಾವು. ಮತ್ತು ವಾಪಸ್ಸು ಅದ್ರ ಕಡೆ ಒಳ್ಳೆ ನೋಡಿಲ್ಲ. ಚಳಿ ಒಳಗೆ ಮಜಾ ಬರ್ತೈತಿ ತಿನ್ನಕ್ಕೆ. ಈ ಕ್ಲೈಮೇಟ್ ಒಳಗೆ ಪಾನಿಪುರಿ ತಿನ್ನಕ್ಕೆ ಮಜಾ ಬಂದ್ರೆ ಮಜಾ ಬರ್ತೈತಿ, ಫುಲ್ ಮಜಾ ಬರ್ತೈತಿ. ಇನ್ನೇನು ತಡ, ಹೋಗ್ತಾ ಇರೋದೇ ನೋಡ್ರಿ. ಜಲ್ದಿ ಬರ್ರಿ ಅವ, ನಂಗಂತೂ ಭಾಳ ಹೊಟ್ಟೆ ಹೋಗೈತಿ. ನಂಗೆ ಪಾನಿಪುರಿ ತಿನ್ಬೇಕು, ಸಮಾಧಾನ ಆಗ್ತೈತಿ. ಹ್ಞೂ ರೀ ಮೇಡಮ್ ಅವ್ರೆ, ನೋಡ್ರಿ
ಪಾಪ ಎಲ್ಲರಿಗಿಂತ ಮೊದಲು ನಿಮ್ಗೆ ಹೊಟ್ಟೆ ಹಶ್ವಾಗ್ತೈತಿ ಪಾನಿಪುರಿ ಅಂದ ತಕ್ಷಣ ನಡ್ರಿ ಹೋಗೋಣಂತ. ಯು ನೋ ದ್ಯಾಟ್ ಐ ಆಮ್ ಅ ಪಾನಿಪುರಿ ಲವರ್. ಗೊತ್ತೈತವ ತಾಯಿ ನೀ ಪಾನಿಪುರಿ ಲವರ್ ಅಂತೇಳಿ. ನಡಿ ಲೆಟ್ಸ್ ಗೋ ಡಾರ್ಲಿಂಗ್. ಇಲ್ಲಿ ಬಂದಿದ್ದಕ್ಕೆ ಫಸ್ಟ್ ಟೈಮ್ ಪಾನಿಪುರಿ ತಿನ್ನಕ್ಕೆ ಬಂದಿದ್ವಲ್ಲ ನಾವು, ಅದನ್ನೇ ಬರೋದು ನೋಡಿ ನಂಗೆ. ಹ್ಞೂ ರಾಮ್, ನನಗೂ ಹಂಗೆ ಅನ್ಸಾಯ್ತು ನೋಡು. ಫಸ್ಟ್ ಟೈಮ್ ನಾವು ಪಾನಿಪುರಿ ತಿನ್ನಕ್ಕೆ ಬಂದಿದ್ವಿ, ನೀ ಬ್ಯಾಡ ನಾತಿದ್ವಿ, ನಾ ಕರ್ಕೊಂಬಂದಿದ್ದೆ, ತಿನ್ನೋ ಭಾಳ ಮಜಾ ಇರುತ್ತೆ ಅಂತೇಳಿ ಅದನ್ನು ಬಂದೈತೆ ನೋಡಿ ನಂಗೆ. ಎಷ್ಟು ಸ್ವೀಟ್ ಮೆಮೊರೀಸ್ ಅಲ್ಲ ಅವೆಲ್ಲ. ನೀ ಪಾನಿಪುರಿ ಒಟ್ಟ ತಿಂದಿದ್ದಿಲ್ಲಲ್ಲ, ಅದ ಫಸ್ಟ್ ಟೈಮ್ ತಿಂದಿದ್ದೀನಿ ಪಾನಿಪುರಿ. ನಾ ಪಾನಿಪುರಿ ಟೇಸ್ಟ್ ಮಾಡಿದ್ದಿಲ್ಲ ಒಂದ್ಸಲ ಏನು, ಅದು ನೀ ಹೇಳಿದ್ದಕ್ಕೆ ಟೇಸ್ಟ್ ಮಾಡಿದೆ, ನಾನು ಇಲ್ಲ ಮಾಡ್ತಿದ್ದಿಲ್ಲ ಅವತ್ತು. ಅದು ನಂಗೆ ಭಾಳ ಇಷ್ಟ ಆಗಿತ್ತು ಅವತ್ತು ಪಾನಿಪುರಿ. ಒಂದ್ಸಲ ತಿಂದುಬಿಟ್ರೆ ಅದು ರೂಢಿ ಹತ್ತು ಬಿಡ್ತೈತಿ. ಐ ಲವ್ ಯು. ಐ ಲವ್ ಯು ಸೋ ಮಚ್. ನೀನು ಹಚ್ಕೊಂಡ್ರೆ ಎಷ್ಟು ಚಂದ ಕಾಣ್ತೀಯ ನೀನು. ಹೋಗ ನಾಯಿ. ನಾಯಿನಾ? ಮತ್ತಿಲ್ಲ ಹಂದೇನ? ಬೇಡ ನಾಯಿ ಬಿಟ್ರೈತಿ. ಓ ಮೈ ಗಾಡ್, ವಾಟ್ ಅ ಸ್ಮೈಲ್. ನಿನ್ನ ಸ್ಮೈಲಿಗೆ ನಾನು ಫಿದಾ ಆಗೋದೆ ಕಣೆ. ಸೈಕಾದೆ ನೀನು ನಂಗೆ ಲೈಕಾದೆ, ನಾನಿಂಗೆ ಆದೆ ಫಿದಾ. ಐ ಲವ್ ಯು ಕಣೆ. ಐ ಲವ್ ಯು ಟು ಕಣು. ಪಾನಿಪುರಿ ತಿನ್ನೋಣ ನಾವು. ತಿನ್ನೋಣ ಅಂತ. ಓ ಭಯ್ಯ, 6 ಪ್ಲೇಟ್ ಪಾನಿಪುರಿ ದೇ ದೋ. ಏನ್ ಲೇ ದೀಪಿ, ಹಿಂದೆ ಎಲ್ಲ ಮಾತ್ರ ಕಲ್ತಿ? ಪಾನಿಪುರಿ ಕೇಳಿ ಕಲ್ತೇನಿ. ಪಾನಿಪುರಿ ದೇ ದೋ ಅದು ಬಿಟ್ರೆ ಮತ್ತೇನು ಬರಂಗಿಲ್ಲ ಅದಕ್ಕೆ. ಹಂಗೆ कितना दे दो दीदी प्लेट पानी पूरी? 6 प्लेट दे दो भैया. कन्नड़ नहीं आता क्या आपको? आता है ना मैडम, थोड़ा थोड़ा. आप बोले तो समझ में आता है. ಓಹ್ ಹೌದಾ, ಹಂಗಂದ್ರೆ 6 ಪ್ಲೇಟ್ ಪಾನಿಪುರಿ ಕೊಡ್ರಿ, ಗ್ಲೌಸ್ ಹಾಕೊಂಡು ಕೊಡ್ರಾ ಮತ್ತೆ? ಟೆನ್ಷನ್ ಮತ್ಲ ಮೇಡಮ್, ನಾವು ಗ್ಲೌಸ್ ಹಾಕ್ಕೊಂಡೇ ಪಾನಿಪುರಿ ಕೊಡೋದು. ನಾವು ನೀಟ್ ಆ್ಯಂಡ್ ಕ್ಲೀನಾಗಿ ಪಾನಿಪುರಿ ಕೊಡ್ತೀವಿ, ಟೆನ್ಷನ್ ತಗೋಬೇಡಿ. ಪಕ್ಕಾ? ಹ್ಞೂ ರೀ ಮೇಡಮ್ಮ, ನಾವು ಸ್ವಚ್ಛತಾ ಅಭಿಮಾನಿಗಳು. ಇದೇನಾ ಹೊಸದಾಗಿ ಸ್ವಚ್ಛತಾಭಿಮಾನಿಗಳು? ಬೇಡ ಪಾಪ, ಕನ್ನಡ ಮಾತಾಡಕ್ಕೆ ಬರಲ್ಲ ಅಂದ್ರು ಏನೋ ಟ್ರೈ ಮಾಡತ್ತಾನ ಮಾತಾಡಕ್ಕೆ. ಬಿಡು ಹೋಗ್ಲಿ. ಅಯ್ಯೋ ನಾನು ಹಿಡ್ಕೊಂಡೇನ ಒಂದು ಹೋಗ್ಲಿ ನಾಕ. ಬಿಡು ಹೋಗ್ಲಿ ಅಂತಂದ್ರೆ ಪಾಪ ಹಂಗೆಲ್ಲ ಮಾತಾಡಬಾರ್ದು ದೀಪು ಅಂತೇಳಿ. ಹೌದಾ ಸೂರು? ಹಾ ದೀಪು. ಅಣ್ಣ ಕೈ ತಕೊಂಡು ಗ್ಲೌಸ್ ಹಾಕೊಂಡು ಕೊಡ್ರ? ಹ್ಞೂ ರೀ ಮೇಡಮ್, ತಗೊಳ್ರಿ ಎಲ್ಲರೂ. ಐ ಸೂರು ನಿಂಗೆ ಬೇಡ? ನಾನು ನಿನ್ನ ಪ್ಲೇಟ್ ಒಳಗೆ ಹಾಕಿಸ್ಕೊಂಡು ತಿಂತೀನಿ, ಇಬ್ಬರು ಜೊತೆ ಹಾಕ್ತೀನಿ ನೋಡಂತ. ತಗೋಬೇಕಿಲ್ಲ ನೀವೊಂದು ಪ್ಲೇಟ್? ನೀವು ಮಾರೈತಿ 2 ಪ್ಲೇಟ್ ತೊಗೊಳೋಣ, ಆದ್ರೆ ನೀನು ಪ್ಲೇಟ್ ಒಳಗೆ ಹಾಕಿಸ್ಕೊಳ್ತೀನಿ ನಾನು. ಈಗ ಒಂದೇ ಪ್ಲೇಟ್ ಒಳಗೆ ತಿಂದ್ರೆ ರೊಮ್ಯಾಂಟಿಕ್ ಆಗಿರುತ್ತಲ್ಲ ಅದಕ್ಕೆ. ನೀನು ಇಬ್ರು ಒಂದೇ ಪ್ಲೇಟ್ ಒಳಗೆ ತಿನ್ನತ್ತೀರಿ? ಹೌ ರೊಮ್ಯಾಂಟಿಕ್. ಆಹಾ ಜೋರು. ಹಂಗೇನಿಲ್ಲಪ್ಪ, ತಿನ್ಬೇಕು ಅನ್ನಿಸ್ತಾ ಅದಕ್ಕೆ. ಟೇಸ್ಟ್ ಐತೆ ನೋಡು ಪಾನಿಪುರಿ, ಚಲೋ ಆಯ್ತು ನೋಡ, ಮಜಾ ಬರ ತಿನ್ನಕ್ಕೆ. ತ್ರಿವೇಣಿಯ ಲವ್ ಯು ಬೇಬೆ, ನಂಗೆ ಈ ಪಾನಿಪುರಿ ತಿನ್ನೋದು ಲತ್ ಹಚ್ಬಿಟ್ಟು ನೋಡಿ ನೀನು. ನಿನಗೆ ಇಷ್ಟ ಆತಲ್ಲ ಸಾಕು ಬಿಡ ಮತ್ತೇನು. ತ್ರಿವೇಣಿ ಟೇಸ್ಟ್ ಮಾಡಲ್ಲ ನಾವು ಪಾನಿಪುರಿ? ಹ್ಞೂ ನಂಗೂ ಇಷ್ಟ ಆಯ್ತು, ಚಲೋ ಮಾಡ ನೋಡು ಪಾನಿಪುರಿ. ಅಲ್ಲಿ ಓದ್ಸಲ ತಿಂದಿದ್ವು ಅಲ್ಲೇಪ್ಪ, ನಾವು 3 ಜನ ಹೋಗಿದ್ದು, ನಾನು ನೀನು ದೀಪ. ಹೆಂಗೆ ಮಾಡಿದ್ದ ಪಾನಿಪುರಿ ಚಲೋನೇ ಇದ್ದಿಲ್ಲ ಸ್ವಲ್ಪ. ನೀವು ಟೇಸ್ಟ್ ಮಾಡಿ ನೋಡಿ, ಚಲೋ ಆಗೈತಿ ಒಂದು. ಅದ್ರಾಗ ಮತ್ತೆ ಎಷ್ಟು ನೀಟಾಗಿ ಇಟ್ಕೊಳೋಣ ಎಲ್ಲಾನು, ಮತ್ತು ನೀಟಾಗಿ ಗ್ಲೌಸ್ ಹಾಕೊಂಡು ಕೊಟ್ಟಾನ. ಹ್ಞೂಲೇ ಪಾನಿ ಟೇಸ್ಟ್ ಐತೆ ಒಂದು, ಪಾನಿ ಟೇಸ್ಟ್ ಐತೆ ನೋಡು. ಪಾನಿ ಒಳಗೆ ಏನೋ ಮಸಾಲಗಳು ಹಾಕ್ಯಾನ, ಅದಕ್ಕೆ ಟೇಸ್ಟ್ ಬರಾಯ್ತದ. ಟೇಸ್ಟಿ ಪಾನಿ. ದೀಪ, ನಿಂಗೆ ಒಟ್ಟೊಟ್ಟಿಗೆ ನಾವು ಒಂದೋ ಪ್ಲೇಟ್ ಹೋಗಿ ತಿಂತಾ ಇದ್ರೆ ನಿಂಗೆ ಏನು ಅನಿಸ್ತೈತಿ? ಏನು ಅನಿಸ್ತೈತೆ ಅಂದ್ರೆ ಈಗ ಅನಿಸ್ತೈತಿ ಹೇಳ. ಏನು ಅನಿಸ್ತೈತಿ ಅಂತಂದ್ರೆ ಮತ್ತೆ ನೀವು ಬೇಜಾರಾಗಬಾರ್ದಾ? ಇಲ್ಲ ತಗೋರವ ಹೇಳ. ನೀನು ನನಗಿಂತ ಜಾಸ್ತಿ ತಿಂತೀಯ ಅಂತ ಅನ್ಸಾತೈತಿ. ಎಲ್ಲಿ ತಿಂದೇನ್ಲಿ ನಾ ಅಷ್ಟುಕೊಂಡು. ಹಂಗ ತಮಾಷೆ ಮಾಡಿದೆ, ಜೋಕ್. ಥ್ಯಾಂಕ್ಸ್ ರೀ, ಏನಾರ ಚಲೋ ಆಗೈತ್ರಿ ಪಾನಿಪುರಿ. ಹೌದ್ರಿ ಭಯ್ಯ, ನಿಮಗೆ ಇಷ್ಟ ಆತಲ್ರಿ ಅಷ್ಟೇ ಸಾಕು ತಗೋರಿ. ಎಷ್ಟು ವರ್ಷ ಆತ್ರಿ ನೀವು ಹುಬ್ಳಿಗೆ ಬಂದು? ನಾವು ಬಂದು 5 ವರ್ಷ ಭಯ್ಯ. ಆದರೂ ಕನ್ನಡ ಕಲಿಯಾತಿರಲ್ಲ, ಚಲೋ ಆತ್ ಬಿಡ್ರಿ. ನಮಗೂ ಕನ್ನಡ ಅಂದರೆ ಇಷ್ಟ. ಎಷ್ಟಾತ್ರಿ? 150 ಭಯ್ಯ. ನಾ ಕೊಡ್ತೀನಿ ತಡಿ ರಾಮ. ಇರ್ರಿ ತಗೋರವ, ನೀ ಕೊಟ್ರೇನ ನಾ ಕೊಟ್ರೇನ, 2 ಒಂದ ಅಲ್ಲ. ಓಕೆ ಭಯ್ಯ, ಥ್ಯಾಂಕ್ ಯು. ಸರಿ ತಗೋ ರಾಮ, ನಾವು ಇಲ್ಲಿಂದ ಮನೆಗೆ ಹೋಗ್ಬಿಡ್ತೀವಿ ತಗೋ, ಮತ್ತೇನು? ಇನ್ನೂ ಟೈಮ್ ಆಗಿಲ್ಲ ಬಾರ. ಹಂಗ ಹೇಳಿದಾನೆ ಏನಂತೆ ಅಂತೇಳಿ, ನಾಯಿ ಅಂತವನ. ಬಾ ನಡೀಪ. ಇಲ್ಲೇ ನಿಂದಿರ್ತೀರ ಎಲ್ಲರೂ? ಏನು ಆಫೀಸ್ಗೆ ಹೋಗೋಣ? ಏನು ನಡಿಯೋ ಮರ, ಇಲ್ಲಿಂತ ಏನು ಮಾಡೋದು? ನಡಿ ಹೋಗೋಣ ಅಂತ ಆಫೀಸಿಗೆ. ನೋಡ್ರಿ ಮತ್ತೆ